ಇದರಿಂದ ಕರ್ನಾಟಕ ವಿಧಾನಸಭೆಯ ಮುಂಗಾರು ಅಧಿವೇಶನ ಆರಂಭ ಆಗ್ತಾ ಇದೆ. ಆಡಳಿತಾರೂಢ ಕಾಂಗ್ರೆಸ್ ಸರ್ಕಾರಕ್ಕೆ, ಅದರಲ್ಲೂ ಮುಖ್ಯವಾಗಿ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ಗೆ ಇದು ಅಗ್ನಿ ಪರೀಕ್ಷೆ. ಅಧಿಕಾರದ ಚುಕ್ಕಾಣಿ ಹಿಡಿದ ನಂತರ ಎದುರಾಗ್ತಾ ಇರುವಂತಹ ಈ ಮೊದಲ ಅಧಿವೇಶನ ಕೇವಲ ಕಲಾಪಗಳ ವಿನಿಮಯಕ್ಕೆ ಮಾತ್ರ ಸೀಮಿತ ಆಗದೆ ವಿರೋಧ ಪಕ್ಷಗಳ ಪ್ರಶ್ನೆಗಳ ಸುರಿಮಳೆ ತಂತ್ರಗಳಿಗೆ ಉತ್ತರ ನೀಡುವಂತಹ ರಣಾಂಗಣವಾಗಲಿದೆ. ಡಿಕೆಶಿಗೆ ಅಗ್ನಿ ಪರೀಕ್ಷೆ ಆಗಲಿದೆ ಮುಂಗಾರು ಅಧಿವೇಶನ. ಮುಖ್ಯಮಂತ್ರಿ ಮುಂದೆ ಇವೆ ಸಾಲು ಸಾಲು ಸವಾಲು. ಅಧಿವೇಶನಕ್ಕೆ ಇರುತ್ತಾ ಸಂಪೂರ್ಣ ಸಚಿವ ಸಂಪುಟ. ಮುಂಗಾರು ಅಧಿವೇಶನ ಪ್ರಾರಂಭಕ್ಕೆ ಮುಹೂರ್ತ ಫಿಕ್ಸ್ ಆಗಿದೆ. ಒಂದೆಡೆ ರಾಜಕೀಯ ಕದನಕ್ಕೆ ಬಿಜೆಪಿ ಜೆಡಿಎಸ್ ನಾಯಕರು ಭರ್ಜರಿ ತಯಾರಿ ಆರಂಭಿಸಿದ್ದಾರೆ. ಇದಕ್ಕೆ ದಿಟ್ಟ ಉತ್ತರ ನೀಡಲು ಕಾಂಗ್ರೆಸ್ ಹೋಂವರ್ಕ್ ಕೂಡ ಮಾಡಿಕೊಂಡು ಬರ್ತಾ ಇದ್ದಾರೆ. ಹೌದು, ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಬೆಡದೆ ಟೌನ್ಶಿಪ್ ಯೋಜನೆಗೆ ರೈತರಿಂದಲೇ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇರುವುದು ಸರ್ಕಾರಕ್ಕೆ ದೊಡ್ಡ ತಲೆನೋವಾಗಿದೆ. ಭೂಮಿ ನೀಡಲು ನಾವು ಸಿದ್ದವಿಲ್ಲ ಎಂಬ ರೈತರ ಧೋರಣೆ ಮತ್ತು ಅದನ್ನು ಬೆಂಬಲಿಸ್ತಾ ಇರುವಂತಹ ಸ್ಥಳೀಯರು ವಿರೋಧ ಪಕ್ಷಗಳ ಪ್ರಭಾವವು ಸರ್ಕಾರದ ಪ್ರತಿಷ್ಠೆಯನ್ನ ಪಣಕ್ಕಿಟ್ಟಿದೆ. ಅಭಿವೃದ್ಧಿ ಮತ್ತು ರೈತರ ಹಿತಾಸಕ್ತಿಯ ನಡುವಿನ ಸಮತೋಲನವನ್ನು ಕಾಯ್ದುಕೊಳ್ಳುವುದು ಡಿಕೆ ಶಿವಕುಮಾರ್ಗೆ ಈಗ ತುರ್ತು ಅಗತ್ಯವಾಗಿದೆ. ಮತ್ತೊಂದೆಡೆ ಮಳೆ ಕೊರತೆಯಿಂದಾಗಿ ರಾಜ್ಯದ ಬಹುತೇಕ ಭಾಗಗಳಲ್ಲಿ ಬರಗಾಲದ ಛಾಯೆ ಆವರಿಸಿದೆ. ಈ ಸಂಕಷ್ಟದ ಪರಿಸ್ಥಿತಿಯನ್ನು ವಿರೋಧ ಪಕ್ಷಗಳಾದ ಬಿಜೆಪಿ ಮತ್ತು ಜೆಡಿಎಸ್ ಸಮರ್ಥವಾಗಿ ಬಳಸಿಕೊಳ್ತಾ ಇವೆ. ಬರ ಅಧ್ಯಯನ ಪ್ರವಾಸಗಳ ಮೂಲಕ ರೈತರ ಕಷ್ಟಗಳಿಗೆ ಸರ್ಕಾರ ಸ್ಪಂದಿಸುತ್ತಿಲ್ಲ ಎಂಬ ಬಿಂಬವನ್ನು ಸೃಷ್ಟಿ ಮಾಡಲು ವಿಪಕ್ಷಗಳು ಯಶಸ್ವಿಯಾಗಿವೆ. ಇದಕ್ಕೆಲ್ಲ ಆಡಳಿತಾತ್ಮಕವಾಗಿ ಪರಿಹಾರ ಕಾರ್ಯಗಳನ್ನು ಚುರುಕುಗೊಳಿಸುವುದರ ಜೊತೆಗೆ ವಿಪಕ್ಷಗಳ ರಾಜಕೀಯ ಆರೋಪಗಳಿಗೆ ಅಂಕಿಅಂಶಗಳ ಸಮೇತ ಉತ್ತರ ಕೊಡಬೇಕಾದ ಜವಾಬ್ದಾರಿ ಸರ್ಕಾರದ ಮೇಲಿದೆ. ನಾನು 6ನೇ ತಾರೀಕು ಅಸೆಂಬ್ಲಿ ಕರೀತಾ ಇದ್ದೀನಿ. ನಂಬರ್ 1. ಈಗ ಮುಂಚಿತವಾಗೇನೆ ಈಗ ನನಗೇನು ಲೇಟ್ ಏನಿಲ್ಲ. ಅವ್ರು ನನಗೆ ಟೈಮ್ ಕೊಟ್ಟಾಗ ಒಂದಿನ ನನಗೆ ಬೇರೆ ಕೆಲಸ ಇದೆ, ಒಂದಿನ ಹೋಗಿ ಬರ್ತೀನಿ. ಅದಾದ್ಮೇಲೆ ಅವರು ಡೇಟ್ ಕೊಡ್ತಾರೆ. ನನಗೆ ಇನ್ನೊಂದು 3-4 ದಿನದಲ್ಲೇ ಡೇಟ್ ಕೊಡ್ತಾರೆ. 3-4 ದಿನದಲ್ಲಿ ಡೇಟ್ ಕೊಟ್ಟಾಗ ನಾನು ಹೋಗ್ಬರ್ತೀನಿ. ಈ ನಡುವೆ ಕ್ಯಾಬಿನೆಟ್ ವಿಸ್ತರಣೆ ವಿಷಯದಲ್ಲಿ ಗೊಂದಲಗಳು ಮುಂದುವರೆದಿವೆ. ಅಧಿವೇಶನ ಪ್ರಾರಂಭಕ್ಕೂ ಮುನ್ನ ಫುಲ್ ಕ್ಯಾಬಿನೆಟ್ ಇರಬಹುದು ಎಂಬ ನಿರೀಕ್ಷೆಗಳಿವೆ. ಒಂದೊಮ್ಮೆ ಫುಲ್ ಸಚಿವ ಸಂಪುಟ ರಚನೆ ಆಗದೆ ಹೋದರೆ ಸಾಕಷ್ಟು ಸವಾಲುಗಳು ಸಿಎಂ ಮತ್ತು ಸರ್ಕಾರ ಎದುರಿಸಬೇಕಾಗುತ್ತೆ. ನಿಯಮಗಳ ಅನುಸಾರ ಅಧಿವೇಶನ ನಡೆಸಲು 12ಕ್ಕೂ ಹೆಚ್ಚು ಸಚಿವರು ಇದ್ದಾರೆ. ಆದರೆ ವಿವಿಧ ಇಲಾಖೆಗಳಿಗೆ ಸಂಬಂಧಪಟ್ಟಂತ ಪ್ರಶ್ನೆಗಳಿಗೆ ಉತ್ತರ ನೀಡಬೇಕಾಗುತ್ತೆ. ಸದ್ಯ ಬಹುತೇಕ ಇಲಾಖೆಗಳು ಸಿಎಂ ಡಿಕೆ ಶಿವಕುಮಾರ್ ಅಧೀನದಲ್ಲಿವೆ. ಆದ್ದರಿಂದ ಸಿಎಂ ಯಾವುದೇ ಕಾರ್ಯಕ್ರಮಗಳನ್ನು ನಿಗದಿ ಮಾಡಿಕೊಳ್ಳದೆ ಸದನದಲ್ಲಿ ಕೂರಬೇಕಾಗುತ್ತೆ. ಇಂಥ ಸನ್ನಿವೇಶಕ್ಕೆ ಅವಕಾಶ ಮಾಡಿಕೊಡಬಾರದು ಅಂತ ಸಚಿವ ಸಂಪುಟ ವಿಸ್ತರಣೆ ವಿಚಾರದಲ್ಲಿ ಸಿಎಂ ಡಿಕೆ ಶಿವಕುಮಾರ್ ಹೆಚ್ಚಿನ ಪ್ರಯತ್ನಗಳನ್ನು ನಡೆಸ್ತಾ ಇದ್ದಾರೆ ಎನ್ನಲಾಗಿದೆ. ಸೆಷನ್ ಫಸ್ಟ್ ವೀಕ್ ಮೋರ್ ಆರ್ ಲೆಸ್ ಇಟ್ ಇಸ್ 6th. Of course, this week only you may have it. ರಾಜಕೀಯ ಚಾಣಾಕ್ಷರೆಂದೇ ಬಿಂಬಿತವಾಗಿರುವಂತಹ ಡಿಕೆ ಶಿವಕುಮಾರ್ ಅವರಿಗೆ ಇವೆಲ್ಲವೂ ಸಂಘಟಿತ ಮತ್ತು ರಾಜಕೀಯ ಪರೀಕ್ಷೆಗಳು. ಆಡಳಿತದಲ್ಲಿನ ಲೋಪಗಳನ್ನು ಸರಿಪಡಿಸುವುದು ಒಂದು ಕಡೆಯಾದರೆ, ವಿರೋಧ ಪಕ್ಷಗಳ ಶಸ್ತ್ರಾಭ್ಯಾಸಕ್ಕೆ ವಿಧಾನಸಭೆಯ ಒಳಗೆ ಮತ್ತು ಹೊರಗೆ ಸಮರ್ಥವಾಗಿ ಉತ್ತರಿಸುವುದು ಇನ್ನೊಂದು ಕಡೆ. ಮುಂಗಾರು ಅಧಿವೇಶನವು ಡಿಕೆ ಶಿವಕುಮಾರ್ ರಾಜಕೀಯ ಕೌಶಲ್ಯ ಮತ್ತು ಆಡಳಿತದ ಹಿಡಿತವನ್ನ ಅಳೆಯುವ ಮಾನದಂಡವಾಗುವುದರಲ್ಲಿ ಸಂಶಯವಿಲ್ಲ. ಹಾಗಾಗಿ ಒಂದೊಮ್ಮೆ ಸಚಿವ ಸಂಪುಟ ವಿಸ್ತರಣೆ ಆಗದೆ ಹೋದರೆ ಅಧಿವೇಶನ ನಡೆಸುವ ದಿನಾಂಕವೂ ಬದಲಿಸಬಹುದು ಎಂಬ ಚರ್ಚೆ ಕೈಪಾಳೆಯದಲ್ಲಿ ನಡೆದಿವೆ.